ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಮನೆ ಮಗ ಮನೀಶಾ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ನನಗೆ ಈಗ ಜಸ್ಟ್ 2 hours ಮುಂಚೆ ಅಂದರೆ ಕರೆಕ್ಟಾಗಿ 7:30 ಸಮಥಿಂಗ್ ನಮ್ಮ ಬ್ರದರು ಫೋನ್ ಮಾಡಿದ್ರು. ಏನಂದರೆ ಅವರು ಅಂದರೆ ಹೊಸದಾಗಿ ನಮ್ಮೂರಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಬಂತು, ನಮ್ಮೂರಲ್ಲೇ ರಾಮಪುರದಲ್ಲಿ. ಸೊ ಅವ್ರು ಬಂದು ಹೊಸದಾಗಿ ಬಂದಿರೋದು. ಪಾಪ ಗುರುತು ಪರಿಚಯ ಯಾರೂ ಇಲ್ಲ, ಒಬ್ಬರೂ ಇಲ್ಲ. ಏನಂದರೆ ಆ ಹುಡುಗನು ಅವ್ರ ಮನೇಲಿ ಏನೋ ಬೈದಿದ್ದಾರೆ ಅವರಪ್ಪ, ಅದಕ್ಕೋಸ್ಕರ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದ. ಆ್ಯಂಡ್ ಸಿಕ್ಕಿದ್ದಾನೆ ಕೂಡ, ಸೇಫಾಗಿ ಸಿಕ್ಕಿದ್ದಾನೆ, ಇಲ್ಲ ಅಂತಲ್ಲ, ಸಿಕ್ಕಿದ್ದಾನೆ. ಆ್ಯಂಡ್ ಏನು ಗೊತ್ತಾ ಗೈಸ್, ಈ ವಿಡಿಯೋಗೆ ಬರ್ತಿರೋ ಉದ್ದೇಶ ಮೇನ್ ಪರ್ಪಸ್ ಬಂದು ಅವನು ಸಿಕ್ಕಾದ್ಮೇಲೆ ನಾನು ಹೋಗಿ ಒಂದು 2-3 ಮಾತು ನನ್ನ ಅನುಭವದ ಪ್ರಕಾರ, ನನ್ನ ಒಂದು ಏನು ಅನಿಸಿಕೆ ಪ್ರಕಾರ, ಒಂದು ರಿಯಾಲಿಟಿ ಮೈಂಡ್ಸೆಟ್ ಪ್ರಕಾರ ನಾನು ಅವ್ನು ಮನ್ಸು ಮುಟ್ಟಬೇಕು ಅಂದ್ಬಿಟ್ಟು ಒಂದು ಅಷ್ಟು ಮಾತು ಸುಮಾರು 20 to 30 minutes ಮಾತಾಡಿದೆ. ಅವ್ರ ಮನೇಲಿ ಕೂತ್ಕೊಂಡು ಅವ್ರ ಅಪ್ಪ ಅಮ್ಮ ಎಲ್ಲ ಮುಂದೆನೇ ಮಾತಾಡಿದೆ. ಸೊ ಅವನ ಕಣ್ಣಲ್ಲಿ ನಾನು ಮಾತಾಡುವಾಗ ಮಾತಾಡಿದ್ದೆಲ್ಲ ಆದ್ಮೇಲೆ ಆಟೋಮೆಟಿಕ್ ಕಣ್ಣೀರು ಬಂತು. ಅಂದರೆ ತಿಳ್ಕೊಳ್ರಿ, ಇದರಲ್ಲಿ ನನ್ನ ಮಾತು ಅವ್ನ ಮನ್ಸು ಮುಟ್ಟೈತೆ. ನಾನು ಹೇಳೋ ಮಾತು ಅಲ್ಲಿ ನನಗೆ ರೆಸ್ಪೆಕ್ಟ್ ಬಂತು. ಸೊ ಒಂದು ಮನೆ ಪ್ರೀತಿ ವಿಶ್ವಾಸನ ಗಳಿಸಿದ್ದೀನಿ ಅಂತ ತಿಳ್ಕೊಂಡು ಒಂದು ಪ್ರೀತಿ ವಿಶ್ವಾಸನ ಗೆದ್ಕೊಂಡ್ಬಂದೆ. ಒಂದು ಮನೆದು ಒಂದು ಕುಟುಂಬ ಒಂದಾಗೈತೆ, ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ರಾಮಪುರ ಗ್ರಾಮದಲ್ಲೇ ಇದಾಗಿರೋದು. ಆ್ಯಂಡ್ ಇದು ಬಂದು ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಹೆಮ್ಮೆ ತಡ್ಕೊಡೋ ಅಂಥ ವಿಷಯ. ಯಾಕಂದರೆ ನನ್ನ ಮಾತಿಗೆ ರೆಸ್ಪೆಕ್ಟ್ ಸಿಕ್ತು, ಅವ್ನ ಕಣ್ಣಲ್ಲಿ ಕಣ್ಣೀರು ಬಂತು. ಸೊ ಅವ್ನ ಪೇರೆಂಟ್ಸ್ನ ವ್ಯಾಲ್ಯೂನ ತಿಳ್ಕೊಂಡ ಆ್ಯಂಡ್ ಅವ್ನ ಜೀವನ ರೂಪಿಸ್ಕೊತಾನೆ ಅಂತ ತಿಳ್ಕೊಂಡು ಅವ್ನಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.